ನಮಸ್ಕಾರ ಗೆಳತಿಯರೇ. ಈಗ ಚಾತುರ್ಮಾಸದ ಬಗ್ಗೆ ತಿಳಿಸುತ್ತಿದ್ದೇನೆ. ಸನಾತನ ಧರ್ಮದಲ್ಲಿ ಚಾತುರ್ಮಾಸವು ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಮಹತ್ವವುಳ್ಳ ಈ 4 ತಿಂಗಳ ಅವಧಿಯಾಗಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದೇವಶಯನಿ ಏಕಾದಶಿಯಿಂದ ಆರಂಭವಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ ಅಥವಾ ಏಕಾದಶಿ ಉತ್ತನ್ನ ಏಕಾದಶಿವರೆಗೆ ಕಾಲವನ್ನು ಚಾತುರ್ಮಾಸ ಎಂದು ಹೇಳುತ್ತಾರೆ. ಈ ಅವಧಿಯಲ್ಲಿ ಶ್ರಾವಣ, ಭಾದ್ರಪದ, ಆಶ್ವಯುಜ ಮತ್ತು ಕಾರ್ತಿಕ ಮಾಸಗಳು ಬರುತ್ತವೆ. ಚಾತುರ್ಮಾಸ ಮಹತ್ವ, ಆಚರಣೆಗಳು, ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವ. ಶ್ರೀಹರಿಯ ಯೋಗನಿದ್ರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀಹರಿ ವಿಷ್ಣುವು ಈ 4 ತಿಂಗಳ ಕಾಲ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಯೋಗ ನಿದ್ರೆಯಲ್ಲಿ ಇರುತ್ತಾನೆ. ಶುಭ ಕಾರ್ಯಗಳ ನಿಷೇಧ. ಸೃಷ್ಟಿಕರ್ತನ ವಿಶ್ರಾಂತಿಯ ಅವಧಿಯಾಗಿರುವುದರಿಂದ ಮದುವೆ ಮತ್ತು ಗೃಹ ಪ್ರವೇಶ, ಉಪನಯನ, ಯಾವುದೇ ದಂಗಲ ವೈಭವದ ಶುಭ ಸಮಾರಂಭಗಳು ಈ ಅವಧಿಯಲ್ಲಿ ಮಾಡಲಾಗುವುದಿಲ್ಲ. ಆತ್ಮಚಿಂತನೆ ಮಾಡುವ ಈ ತಿಂಗಳು ಆತ್ಮಚಿಂತನೆ ಮಾಡಬೇಕು. ಈ 4 ತಿಂಗಳು ಸಂಸಾರದ ಮೋಹ ಮಾಯೆಗಳಿಂದ ಹೊರಬಂದು ಭಗವಂತನ ಜ್ಞಾನ, ಜಪ, ತಪಸ್ಸು ಮತ್ತು ಸಾಧನೆಗೆ ಈ ಕಾಲವು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಚಾತುರ್ಮಾಸ ವ್ರತ ಮತ್ತು ಆಹಾರ ನಿಯಮಗಳು. ಆರೋಗ್ಯ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಈ 4 ತಿಂಗಳಲ್ಲಿ ನಿರ್ದಿಷ್ಟ ಆಹಾರ ಪದಾರ್ಥಗಳನ್ನು ತ್ಯಜಿಸುವ ಸಂಪ್ರದಾಯವಿದೆ. ಮೊದಲನೇ ತಿಂಗಳು ಶಾಖವೃತ, ಕಾಯಿಪಲ್ಯ ಮತ್ತು ಸೊಪ್ಪುಗಳನ್ನು ಬಳಸುವುದಿಲ್ಲ. ಎರಡನೇ ತಿಂಗಳು ದಧಿವೃತ, ಮೊಸರನ್ನು ಆಹಾರದಲ್ಲಿ ಬಳಸುವುದಿಲ್ಲ. ಮೂರನೇ ತಿಂಗಳು ಕ್ಷೀರವೃತ, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಕೆ ಮಾಡುವುದಿಲ್ಲ. ನಾಲ್ಕನೇ ತಿಂಗಳು ದ್ವಿದಳ ವೃತ, ಬೇಳೆಕಾಳು ಹಾಗೂ ದ್ವಿದಳ ಧಾನ್ಯಗಳನ್ನು ತಿನ್ನುವುದಿಲ್ಲ. ವೈಜ್ಞಾನಿಕ ಮತ್ತು ಆರೋಗ್ಯದ ಮಹತ್ವ. ರೋಗ ನಿರೋಧಕ ಶಕ್ತಿ. ಚಾತುರ್ಮಾಸವು ಅವಧಿಯಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಜೀರ್ಣಶಕ್ತಿ ಮಂದಾಗಿರುತ್ತದೆ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಿರುತ್ತದೆ. ಆದ ಕಾರಣ ಸಾತ್ವಿಕ ಆಹಾರ ಪ್ರಯೋಜನ ಆಗುತ್ತದೆ ಎಂದು ಈ ರೀತಿ ಉಪವಾಸ ಮಾಡಿದ್ದಾರೆ. ಉಪವಾಸದ ಮೂಲಕ ದೇಹ ಶುದ್ಧೀಕರಣವಾಗುತ್ತದೆ. ಸಾಧು ಸಂತರು ಮತ್ತು ಯತಿಗಳು ನಿಯಮವಾಗಿ ಸ್ಥಿರವಾಸ. ಸಾಮಾನ್ಯವಾಗಿ ಸಂಚಾರಿಗಳಾಗಿರುವ ಸನ್ಯಾಸಿಗಳು ಮತ್ತು ಯತಿಗಳು ಮಳೆಗಾಲದ ಅವಧಿಯಲ್ಲಿ ಪ್ರಾಣಿ ಕೀಟಗಳಿಗೆ ತೊಂದರೆಯಾಗಬಾರದೆಂದು ಒಂದೇ ಸ್ಥಳದಲ್ಲಿ ತಂಗುತ್ತಾರೆ. ಒಂದೆಡೆ ನೆಲೆಸಿ ಸಾರ್ವಜನಿಕ ಪ್ರವಚನ, ಸತ್ಸಂಗ ಹಾಗೂ ಧರ್ಮೋಪದೇಶವನ್ನು ನೀಡುವ ಮೂಲಕ ಸಮಾಜದಲ್ಲಿ ಜ್ಞಾನದ ಬೆಳಕನ್ನು ಹರಡುತ್ತಾರೆ. ಇಷ್ಟು ಚಾತುರ್ಮಾಸದ ಮಹತ್ವ. ಈ ಚಾತುರ್ಮಾಸದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡುವುದರಿಂದ ಹೆಚ್ಚಿನ ಫಲ ಸಿಗುತ್ತದೆ. ಶ್ರಾವಣ ಮಾಸ ಮತ್ತು ಈ 4 ಚಾತುರ್ಮಾಸ ಶ್ರಾವಣ, ಭಾದ್ರಪದ ಮತ್ತು ಕಾರ್ತಿಕ ಮಾಸದಲ್ಲಿ ಹೆಚ್ಚು ಪೂಜೆ ಪುನಸ್ಕಾರ ಮತ್ತು ದಾನ ಧರ್ಮ ಮಾಡುವುದರಿಂದ ಹೆಚ್ಚಿನ ಉಪಯೋಗವಾಗುತ್ತದೆ. ನಮಗೆ ಏನೇ ತೊಂದರೆ ಇದ್ದರೂ ನಿವಾರಣೆಯಾಗುತ್ತದೆ ಎಂದು ಇದರಲ್ಲಿ ದಾನ ಧರ್ಮ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ಹೋಮ, ಜಪ, ತಪ, ಹವನ ಇತ್ಯಾದಿಗಳು ಮಾಡುತ್ತಾರೆ. ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿವರೆಗೂ ಈ ಚಾತುರ್ಮಾಸವು ನಡೆಯುತ್ತದೆ. ಚಾತುರ್ಮಾಸ ದೇವದಶಮಿ ಏಕಾದಶಿ 4 ತಿಂಗಳ ಕಾಲ ಪವಿತ್ರ ಮಾಸವಾಗಿದೆ. ಅನ್ನ, ವಸ್ತ್ರ, ಛತ್ರಿ, ತುಪ್ಪ, ಜೇನುತುಪ್ಪ ಮತ್ತು ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಚಾತುರ್ಮಾಸದಲ್ಲಿ ಪ್ರಮುಖವಾಗಿ ದಾನ ಮಾಡಬೇಕಾದ ವಸ್ತುಗಳು. ಅನ್ನದಾನ. ಬಡವರಿಗೆ ಅನ್ನದಾನ ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ಕಲಿಯುಗದಲ್ಲಿ ಅನ್ನದಾನಕ್ಕಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ. ಅನ್ನದಾನ ಮಾಡಿದರೆ ಹೆಚ್ಚು ಶ್ರೇಷ್ಠವಾದುದು. ನೀವು ಬಡವರಿಗೆ ಮಾಡಬೇಕು. ಬಡವರಿಗೆ ಸಾಧ್ಯವಾಗಲಿಲ್ಲ ದೇವಸ್ಥಾನಕ್ಕೆ ಅಕ್ಕಿ ಕೊಟ್ಟಿಸಿದರೆ ಸಾಕು, ಅಲ್ಲೇ ದಾನ ಮಾಡಿದಾಗ ಆಗುತ್ತೆ. ವಸ್ತ್ರದಾನ. ಅಗತ್ಯ ಇರುವ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಪ್ರಗತಿ ಮತ್ತು ಕೀರ್ತಿ ಲಭಿಸುತ್ತದೆ. ಛತ್ರಿ ಮತ್ತು ಪಾದರಕ್ಷೆ ದಾನ. ಮಳೆಗಾಲವಾಗಿರುವುದರಿಂದ ಛತ್ರಿ ದಾನ ಮಾಡುವುದರಿಂದ ಅತ್ಯಂತ ಉಪಯುಕ್ತ ಮತ್ತು ಶ್ರೇಯಸ್ಕರವಾಗಿದೆ. ದೀಪ ಮತ್ತು ಕರ್ಪೂರ ತುಪ್ಪ ದಾನ ಮಾಡುವುದರಿಂದ ಮನೆಯಲ್ಲಿ ದೀಪ ಕರ್ಪೂರ ಮಾಡುವುದರ ಮಂಗಳ ಕಾರ್ಯಗಳು ನಡೆಯುತ್ತವೆ. ಧಾರ್ಮಿಕ ವಸ್ತುಗಳ ದಾನ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಅಥವಾ ಯಾವುದಾದರೂ ಬುಕ್ ದಾನ ಮಾಡುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಚಾತುರ್ಮಾಸದಲ್ಲಿ ಯಾವ ಕಾರ್ಯಗಳ ವಿಶೇಷ ಮಹತ್ವವಿದೆ ಎಂದು ತಿಳಿಸುತ್ತೇನೆ. ಭಗವಾನ್ ವಿಷ್ಣು ಮತ್ತು ಮಾತಾ ಲಕ್ಷ್ಮಿ ಆರಾಧನೆ ಮಾಡಿ, ಓಂ ನಮೋ ಭಗವತೆ ವಾಸುದೇವ ಮಂತ್ರದ ಜಪ ಮಾಡಿ, ವಿಷ್ಣು ಸಹಸ್ರನಾಮ ಪಠಿಸಿ, ಏಕಾದಶಿ ವ್ರತವನ್ನು ಪಾಲಿಸಿ, ತುಳಸಿ ಪೂಜೆ ಮತ್ತು ತುಳಸಿ ಸೇವೆ ಮಾಡಿ, ಸಂತರ ಪ್ರವಚನ, ಕಥೆ ಮತ್ತು ಸತ್ಸಂಗದಲ್ಲಿ ಭಾಗವಹಿಸಿ, ದೀನಹೀನ ಅಸಹಾಯ ರೋಗಿಗಳಿಗೆ ಮತ್ತು ದಿವ್ಯಾಂಗರ ಸೇವೆ ಮಾಡಿ, ಗೋ ಸೇವೆ, ಅನ್ನದಾನ, ವಸ್ತ್ರದಾನ, ಜಲದಾನ ಮುಂತಾದ ಪುಣ್ಯ ಕಾರ್ಯಗಳನ್ನು ಮಾಡಬಹುದು. ಮನಸ್ಸು, ವಾಕ್ಯ ಮತ್ತು ಕರ್ಮದಿಂದ ಪವಿತ್ರತೆಯನ್ನು ಕಾಯ್ದುಕೊಳ್ಳಬೇಕು. ಸನಾತನ ಪರಂಪರೆಯ ಪ್ರಕಾರ ಭಗವಾನ್ ವಿಷ್ಣುವಿನ ಶಯನ ಕಾಲದಲ್ಲಿ ಕೆಲವು ಮಂಗಳ ಕಾರ್ಯಗಳನ್ನು ಸ್ಥಗಿತಗೊಳಿಸುವ ಪದ್ಧತಿ ಇದೆ.
ವಿವಾಹ ಸಂಸ್ಕಾರಗಳನ್ನು ಮಾಡುವುದಿಲ್ಲ. ಗೃಹ ಪ್ರವೇಶ, ಭೂಮಿ ಪೂಜೆ ತಪ್ಪಿಸಲಾಗುತ್ತದೆ. ಮಂಡನೆ ಮತ್ತು ಯಜ್ಞೋಪೇತ ಸಂಸ್ಕಾರವನ್ನು ಸ್ಥಗಿತಗೊಳಿಸಲಾಗುತ್ತದೆ. ಚಾತುರ್ಮಾಸದಲ್ಲಿ ದಾನ ಮಾಡುವ ವಿಧಾನ. ಚಾತುರ್ಮಾಸದಲ್ಲಿ ದಾನ ಮಾಡುವ ಬ್ರಹ್ಮಾಂಡ ದಾನ ಮಾಡಬಹುದು. ಆಮೇಲೆ ಅರಿಶಿನ ಕುಂಕುಮ ದಾನ ಮಾಡಬಹುದು. ಅರಿಶಿನ ಕುಂಕುಮ ತೊಗೊಂಬಂದು 2 ಕೊಬ್ಬರಿ ಬಟ್ಲೆ ಗಿಟ್ಕ ತೊಗೊಂಡು ಏಕಾದಶಿ ದಿನ ಹಿಂದಿನ ದಿನವೇ ತಂದಿರಬೇಕು. ನೀವು ಏಕಾದಶಿ ದಿನ ಪೂಜೆ ಮಾಡಿ ದ್ವಾದಶಿ ದಿನ ಒಂದು ಮುತ್ತೈದೆಗೆ ದಾನ ಕೊಡಬೇಕು. ಈ ರೀತಿ ಪ್ರತಿ ಏಕಾದಶಿ 15 ದಿವಸಕ್ಕೊಮ್ಮೆ ಮಾಡ್ಬೋದು. ಇದು ಸೌಭಾಗ್ಯ ದೊರಕುತ್ತದೆ. ಈ ಕುಂಕುಮ ದಾನದಿಂದ, ಅರಿಶಿನ ಕುಂಕುಮ ದಾನದಿಂದ ಸೌಭಾಗ್ಯ ದೊರಕುತ್ತದೆ. ಒಂದು ಬಟ್ಲಲ್ಲಿ ಅರಿಶಿನ ತುಂಬಬೇಕು, ಒಂದು ಬಟ್ಲಲ್ಲಿ ಕುಂಕುಮ ತುಂಬಬೇಕು. ಈ ಕೊಬ್ಬರಿ ಬಟ್ಲನ್ನು ಒಂದು ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡಿ ಮರನೇ ದಿನ ದ್ವಾದಶಿ ದಿನ ದಾನ ಕೊಡಬೇಕು. ಆಮೇಲೆ ಒಂದು ತಟ್ಟೆ ತೊಗೊಂಡು ದೀಪ ಹಚ್ಚಿ ದೀಪದಾನ ಕೊಡ್ಬೋದು. ಅಥವಾ ನಿಮಗೆ ದೇವಸ್ಥಾನಕ್ಕೆ ದೀಪದಾನ ಕೊಡ್ಬೋದು. ಅಥವಾ ಅನ್ನದಾನ ಮಾಡೋಕ್ಕಾಗಲಿಕ್ಕೆ ಅಕ್ಕಿ, ಕಡಲೆಬೇಳೆ, ಬೆಲ್ಲ ಇವೆಲ್ಲ ಇಟ್ಟು ಒಂದು ಪ್ಲೇಟಲ್ಲಿಟ್ಟು ದಾನ ಕೊಡ್ಬೋದು ದೇವಸ್ಥಾನಕ್ಕೆ ಪ್ರತಿ ಏಕಾದಶಿಗೂ. ಆಮೇಲೆ ತುಳಸಿ ದಾನ, ಆಮೇಲೆ ಗೋದಾನ, ಆಕಳ ಮೂರ್ತಿ ತೊಗೊಂಬಂದು ಪೂಜೆ ಮಾಡಿ ಏಕಾದಶಿ ಮರನೇ ದಿನ ದಾನ ಕೊಡಬೇಕು. ಗೋವತ್ಸ, ಅದಕ್ಕೆ ಗೋವತ್ಸನೂ ಇಡಬೇಕು. ಸ್ವಲ್ಪ ಅಕ್ಕಿ ಕಾಳು ಬೆಲ್ಲ ಇಟ್ಟು ಅದನ್ನು ಕೂಡ ಅದ್ರ ಕೂಡ ದಾನ ಕೊಡಬೇಕು. ಆಮೇಲೆ ಬ್ರಹ್ಮಾಂಡ ದಾನ, ಒಂದು ಕೊಬ್ಬರಿ ಬಟ್ಲೆ ತೊಗೋಬೇಕು. ಫುಲ್ ಕೊಬ್ಬರಿ ಬಟ್ಲೆ ಇದನ್ನು ಅದನ್ನು ಹೆಚ್ಚಿ ಅದರಲ್ಲಿ ಸ್ವಲ್ಪ ಅಕ್ಕಿ ತುಂಬಿ ಅದರಲ್ಲಿ ಕೃಷ್ಣನಿಟ್ಟು ಅದನ್ನು ಸುತ್ತಿ ಆಮೇಲೆ ಅದನ್ನು ಪೂಜೆ ಮಾಡಿ ದ್ವಾದಶಿ ದಿನ ದಾನ ಕೊಡೋದ್ರಿಂದ ಬ್ರಹ್ಮಾಂಡ ದಾನ, ಭೂಮಿಯ ದಾನ ಕೊಡುವಷ್ಟು ಫಲ ಸಿಗುತ್ತದೆ. ನಿಮಗೆ ಮನೆ ಅಥವಾ ಏನಾದರೂ ಮನೆ ಕಟ್ಟು, ಭೂಮಿ ತಗೊಳ್ಳೋ ವಿಚಾರ ಇದ್ದರೆ ಈ ಬ್ರಹ್ಮಾಂಡ ದಾನ ಮಾಡೋದಿದ್ದರೆ ನಿಮಗೆ ತುಂಬ ಉಪಯೋಗ ಆಗುತ್ತದೆ. ಇನ್ನೂ ಹೆಚ್ಚಿನ ದಾನಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ನಮಸ್ಕಾರ ಗೆಳತಿಯರೇ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ದಾನ ಮತ್ತು ಮಂತ್ರಗಳನ್ನು ತಿಳಿಸುತ್ತೇನೆ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.